ಪ್ರಿಯ ಬಂಧುಗಳೇ ನಮಸ್ಕಾರ. ಮೈಸೂರು ಜಿಲ್ಲೆಯ ನೈಸರ್ಗಿಕ ಸೌಂದರ್ಯದಿಂದ ಆವರಿಸಿಕೊಂಡಿರುವ ಎಡಹಳ್ಳಿ ಎಂಬ ಗ್ರಾಮದಲ್ಲಿ ಭಕ್ತರ ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಅದ್ಭುತ ದೈವ ಸ್ಥಳವೇ ಶ್ರೀ ಎಡಹಳ್ಳಿ ಸಿದ್ದೇಶ್ವರ ದೇವಾಲಯ. ಶಿವನ ಅನಂತ ಶಕ್ತಿಯನ್ನು, ತಪಸ್ಸಿನ ಶಕ್ತಿಯ ಮಹಿಮೆಯನ್ನು ಮತ್ತು ಗ್ರಾಮೀಣ ಸಂಸ್ಕೃತಿಯ ನಿಜವಾದ ಆತ್ಮೀಯತೆಯನ್ನು ಒಟ್ಟುಗೂಡಿಸುವ ಈ ದೇವಾಲಯ ಅನೇಕ ಭಕ್ತರಿಗೆ ಆಶ್ರಯವಾಗಿದೆ. ದೇವಾಲಯದ ಮಹಿಮೆ: ಶ್ರೀ ಸಿದ್ದೇಶ್ವರನನ್ನು ಇಲ್ಲಿ ಸಿದ್ಧಿಯ ದೈವ, ತಪಸ್ಸಿನ ಗುರು ಹಾಗೂ ಅಸಾಧ್ಯವಾದುದನ್ನು ಸಾಧ್ಯ ಮಾಡುವ ಶಕ್ತಿಯನ್ನು ಹೊಂದಿರುವ ದೇವರು ಎಂದು ಕರೆಯುತ್ತಾರೆ. ಭಕ್ತರ ಮನದ ಕೋರಿಕೆ, ಸಂಕಷ್ಟಗಳನ್ನು ಪರಿಹರಿಸುವ ಪರಮ ದೈವವೆಂದು ಹಾಗೂ ಭಕ್ತಿಗೆ ಪ್ರತಿಫಲ ನೀಡುವ ಶಕ್ತಿ, ಧೈರ್ಯ, ವಿಶ್ವಾಸವನ್ನು ಬಲಪಡಿಸುವ ದೈವ ಸಾಕ್ಷಾತ್ಕಾರ ನೀಡುವ ದೈವವೆಂದು ಭಕ್ತರು ಆರಾಧಿಸುತ್ತಾರೆ. ಸಿದ್ಧಿಯನ್ನು ನೀಡುವ ಈಶ್ವರ ಅಂದರೆ ಸಿದ್ದೇಶ್ವರನ ಹೆಸರಿನಂತೆ ಇಚ್ಛಿತ ಫಲಗಳನ್ನು ಕೊಡಬಲ್ಲ ಕರುಣಾಮಯಿ ಮೂರ್ತಿಯಾಗಿರುವ ಶಿವನ ರೂಪವೇ ಶ್ರೀ ಎಡಹಳ್ಳಿ ಸಿದ್ದೇಶ್ವರ. ಎಡಹಳ್ಳಿ ಸಿದ್ದೇಶ್ವರನ ಸನ್ನಿಧಿಯಲ್ಲಿ ಒಂದು ಬಸವಣ್ಣನನ್ನು ನಾವು ಕಾಣಬಹುದು. ಇಲ್ಲಿಗೆ ಬರುವ ಭಕ್ತರು ತಮ್ಮ ಮನದಾಸೆ ಮತ್ತು ಕಷ್ಟಗಳ ಪರಿಹಾರಕ್ಕಾಗಿ ಬಸವಣ್ಣನ ಹತ್ತಿರ ಬೇಡಿಕೆ ಇಡುವ ಸಾಂಪ್ರದಾಯಿಕವಾಗಿ ಅನುಸರಿಸುವುದನ್ನು ನಾವು ಇಲ್ಲಿ ನೋಡಬಹುದು. ಹಾಗೆಯೇ ಭಕ್ತಾದಿಗಳು ತಮ್ಮ ಬೇಡಿಕೆ ಈಡೇರಿದ ಮೇಲೆ ಹರಕೆ ಸಲ್ಲಿಸುವುದನ್ನು ಕೂಡ ನಾವು ಇಲ್ಲಿ ಕಾಣಬಹುದು. ಈ ಬಸವಣ್ಣ ಈ ದೇವಸ್ಥಾನದ ಅದ್ಭುತ ಹಾಗೂ ಒಂದು ಕಳಶವಿದ್ದಂತೆ. ವಿಶೇಷವಾಗಿ ಕಾಲಸರ್ಪದೋಷ, ಕುಟುಂಬ ಕಲಹ, ಗೃಹ ಶಾಂತಿಗಾಗಿ ಭಕ್ತಾದಿಗಳು ಇಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಇಲ್ಲಿ ಇರುವ ಶಿವಲಿಂಗ ಪ್ರಾಚೀನ ಕಾಲದಲ್ಲಿ ಸಿದ್ಧರು ಮಾಡಿದ ತಪಸ್ಸಿನ ಶಕ್ತಿಯೆಂದು ಇಲ್ಲಿನ ಸ್ಥಳೀಯರ ನಂಬಿಕೆಯಾಗಿದೆ. ಇಲ್ಲಿನ ಶಾಂತವಾದ ವಾತಾವರಣವನ್ನು, ದೇವಾಲಯದ ಸುತ್ತಮುತ್ತಲಿನ ಹಸಿರು ತಾಣವು ಆಧ್ಯಾತ್ಮಿಕತೆಯನ್ನು ತುಂಬುತ್ತದೆ. ಜನಪ್ರಿಯ ನಂಬಿಕೆ ಹಾಗೂ ಸ್ಥಳೀಯರ ಕಥೆಗಳ ಪ್ರಕಾರ ಹಲವು ವರ್ಷಗಳ ಹಿಂದೆ ಒಬ್ಬ ಯೋಗಿಯು ಎಡಹಳ್ಳಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದನು. ಅದರಂತೆ ಆ ಯೋಗಿಯು ಎಡಹಳ್ಳಿ ಗ್ರಾಮಕ್ಕೆ ಬಂದು ಅಲ್ಲಿ ತಪಸ್ಸು ಮಾಡುವಾಗ ಶಿವನ ದರ್ಶನವನ್ನು ಪಡೆಯುತ್ತಾನೆ. ಆ ಸ್ಥಳದಲ್ಲಿ ದೇವರು ಸಿದ್ದೇಶ್ವರನ ರೂಪದಲ್ಲಿ ಲಿಂಗವಾಗಿ ಅವತರಿಸಿ ಎಡಹಳ್ಳಿ ಗ್ರಾಮಕ್ಕೆ ರಕ್ಷಕನಾಗಿ ನೆಲೆ ನಿಂತಿರುವುದನ್ನು ಅಲ್ಲಿಯ ಸ್ಥಳೀಯರ ನಂಬಿಕೆಯಾಗಿದೆ. ಈ ಎಡಹಳ್ಳಿ ಸಿದ್ದೇಶ್ವರ ದೇವಸ್ಥಾನವು ಕೇವಲ ಒಂದು ದೇವಾಲಯವಲ್ಲ, ಆಧ್ಯಾತ್ಮಿಕ ಭಕ್ತಿ ಮತ್ತು ತಪಸ್ಸಿನ ಶಕ್ತಿಯನ್ನು ಅನುಭವಿಸುವ ಪವಿತ್ರ ಸ್ಥಳ. ಜೀವನದ ಕಷ್ಟಗಳಲ್ಲಿ ಬೆಳಕು, ಭಕ್ತರಿಗೆ ನೆಮ್ಮದಿ ಹಾಗೂ ಮನಸ್ಸಿಗೆ ಶಾಂತಿಯನ್ನು ನೀಡುವ ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಲೇಬೇಕು.